ಸಿಎಂ ದೆಹಲಿ ಭೇಟಿ ನಂತರ ಸಂಪುಟ ಪುನರಚನೆಗೆ ಮುಹೂರ್ತ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಏಪ್ರಿಲ್ 2ರಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ದೆಹಲಿಗೆ ತೆರಳಿದ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡಲಿದ್ದಾರೆ ಸಿಎಂ. ಈ ವೇಳೆ ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಮಾತುಕತೆಯನ್ನು ಮಾಡುವಂತ ಸಾಧ್ಯತೆ ಇದೆ. ಇಬ್ಬರು ನಾಯಕರನ್ನ ಒಪ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕೆಲವು ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ನೀಡುವಂತ ಸಾಧ್ಯತೆಗಳು ಕೂಡ ಇದೆ. ಇದರ ಬಗ್ಗೆ ರಾಹುಲ್ ಖರ್ಗೆ ಸಿಎಂ ಮುಕ್ತವಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಸೊ ಈಗಾಗಲೇ ಅನೇಕ ಬಾರಿ ಈ ವಿಚಾರ ಪ್ರಸ್ತಾಪ ಆಗಿದೆ. ಮೊನ್ನೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ರನ್ನ ಭೇಟಿ ಆಗುವುದಕ್ಕೆ ಬಂದಿದ್ರು. ರಾಜ್ಯದಲ್ಲಿ ಸಿಎಂ ಆರೋಗ್ಯವನ್ನ ವಿಚಾರಿಸೋಕೆ ಅಂತ ಬಂದಿದ್ರು. ಆ ಸಂದರ್ಭದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಡಿಸಿಎಂ ಕೂಡ ಈ ಒತ್ತಡವನ್ನ ಹೇರ್ತಾ ಇದ್ದಾರೆ ಹೈಕಮಾಂಡ್ ನಾಯಕರ ಮೇಲೆ. ಇಲ್ಲ, ವಿಸ್ತರಣೆ ಆಗ್ಲೇಬೇಕು, ಬದಲಾವಣೆ ಅನ್ನೋದು ಆಗ್ಲೇಬೇಕು, ಕೆಲವು ಸಚಿವರನ್ನ ಸಂಪುಟದಿಂದ ಕೈ ಬಿಡ್ಲೇಬೇಕು ಅನ್ನುವಂತ ಒತ್ತಾಯವೂ ಇದೆ, ಒತ್ತಡವೂ ಇದೆ. ಸೊ ಹೈಕಮಾಂಡ್ ನಾಯಕರಿಗೆ ಇದೆಲ್ಲದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ಹೊತ್ತಲ್ಲಿ ಯಾಕೆ ಸಚಿವ ಸಂಪುಟ ಬದಲಾವಣೆಯನ್ನ ಮಾಡಬೇಕಾಗತ್ತೆ ಅಥವಾ ವಿಸ್ತರಣೆಯನ್ನ ಮಾಡಬೇಕಾಗತ್ತೆ, ಯಾರ್ಯಾರನ್ನ ಕೈ ಬಿಡಬೇಕಾಗತ್ತೆ, ಸೊ ಯಾರ್ಯಾರನ್ನ ಸೇರಿಸ್ಕೊಳ್ಬೇಕಾಗತ್ತೆ, ಅದಾದ ನಂತರದ ಬೆಳವಣಿಗೆಗಳಿಗೇನು, ಇದೆಲ್ಲದ್ರ ಬಗ್ಗೆಯೂ ಕೂಡ ಒಂದು ಡಿಸ್ಕಸ್ ಆಗಲೇಬೇಕಾಗಿದೆ. ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಇದ್ರ ಬಗ್ಗೆ ಉತ್ಸುಕರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಂಪುಟ ಪುನರಚನೆಯ ಬಗ್ಗೆ ಮಾತುಕತೆಯನ್ನ ನಡೆಸಲಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಕಸ್ಮಾತ್ ಹೈಕಮಾಂಡ್ ನಾಯಕರುಗಳು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಒಪ್ಕೊಂಡಿದ್ದ ಆಗಿದ್ದಲ್ಲಿ ಏಪ್ರಿಲ್ 2ರ ನಂತರ ಒಂದಷ್ಟು ಬದಲಾವಣೆಯಂತೂ ಖಂಡಿತ ಕಾಂಗ್ರೆಸ್ನಲ್ಲಿ ಆಗತ್ತೆ. ಯಾವ ಸಚಿವರನ್ನ ಕೈ ಬಿಡ್ತಾರೆ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಈಗಾಗಲೇ ಗೊತ್ತಿರೋ ಹಾಗೇನೆ ಸಿಎಂ ಬಣ, ಡಿಸಿಎಂ ಬಣ ಅಂತ ಗುರುತಿಸ್ಕೊಂಡಿದೆ. ಸಿಎಂ ಬಣದಲ್ಲಿರೋರ್ನ ಏನಾದ್ರೂ ಔಟ್ ಮಾಡ್ಬಿಟ್ರೆ ಅಥವಾ ಅವ್ರಿಗೆ ಕೋಕ್ ಕೊಟ್ಬಿಟ್ರೆ ಡಿಸಿಎಂ ಕೈ ಮೇಲಾಗ್ಬಿಡುತ್ತೆ. ಅಥವಾ ಡಿಸಿಎಂ ಬಣದಲ್ಲಿ ಇರೋರನ್ನ ಈ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ಅದು ಕೂಡ ಇಲ್ಲಿ ಒಂದಷ್ಟು ಚರ್ಚೆಗಳಿಗೆ ಕಾರಣವಾಗತ್ತೆ. ಹಾಗಾಗಿ ಹೈಕಮಾಂಡ್ ನಾಯಕರ ಸದ್ಯಕ್ಕೆ ಈ ವಿಚಾರವನ್ನ ಚರ್ಚೆ ಮಾಡಬೇಕಾ, ಈ ಜೇನುಗೂಡಿ ಕೈ ಹಾಕಬೇಕಾ ಅನ್ನುವಂತ ಒಂದು ನಿರ್ಧಾರವನ್ನ ಪ್ರಕಟ ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬಟ್ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಹೈಕಮಾಂಡ್ ನಾಯಕರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಈಗ ಅವರು ಭೇಟಿಯಾಗಿ ಇದೇ ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಮಾಡಿ ಮಾತುಕತೆಯನ್ನ ನಡೆಸಿ ಹೈಕಮಾಂಡ್ ನಾಯಕರಿಗೆ ಯಾಕೆ ಈ ಸಂದರ್ಭದಲ್ಲಿ ಈ ಸಮಯದಲ್ಲೇ ಸಂಪುಟ ಪುನರಚನೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿ ಮನವರಿಕೆ ಮಾಡಿ ಒಪ್ಪಿಗೆ ತಗೊಳ್ಬೇಕು ಅನ್ನುವಂತಹ ನಿರ್ಧಾರದಲ್ಲಿ ಇದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ಮೇ ತಿಂಗಳ ಕೊನೆಯಲ್ಲಿ ಸಂಪುಟ ಪುನರಚನೆ ಆಗುವ ಸಾಧ್ಯತೆ ಇದೆ. ಇಲ್ಲ ಅಂತ ಅಂದ್ರೆ ಜೂನ್ ಅಥವಾ ಜುಲೈಯಲ್ಲಿ ಸಂಪುಟ ಪುನರಚನೆ ಫಿಕ್ಸ್ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. 7ರಿಂದ 9 ಹಾಲಿ ಸಚಿವರಿಗೆ ಕೋಕ್ ಕೊಡುವಂತ ಸಾಧ್ಯತೆ ಇದೆ. ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಸಂಪುಟ ಪುನರಚನೆಗೆ ಒಲವನ್ನ ತೋರಿದ್ದಾರೆ ಹೈಕಮಾಂಡ್ ನಾಯಕರು ಕೂಡ. ಹೀಗಾಗಿ ಸಚಿವ ಸಂಪುಟ ಪುನರಚನೆ ಬಹುತೇಕ ಫಿಕ್ಸ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಈಗಾಗಲೇ ಸಚಿವರ ಕಾರ್ಯವೈಖರಿ ವರದಿಯನ್ನ ಪಡೆದಿದ್ದಾರೆ ಹೈಕಮಾಂಡ್ ನಾಯಕರು. ಅದನ್ನ ಆಧರಿಸಿ ಕೆಲವು ಸಚಿವರನ್ನ ಕೈ ಬಿಡೋದಕ್ಕೆ ನಿರ್ಧರಿಸಲಾಗುತ್ತೆ. ಕೈ ಬಿಟ್ಟವರಿಗೆ ಪಕ್ಷದಲ್ಲಿ ಸ್ಥಾನಮಾನ ನೀಡುವ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಲಾಗಿದೆ. ಹೀಗಾಗಿ ಸಿಎಂ ದೆಹಲಿಗೆ ತೆರಳಿದ ನಂತರ ಅಷ್ಟೇ ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನ ಇಡ್ಲಾಗತ್ತೆ. 7ರಿಂದ 9 ಜನಕ್ಕೆ ಸಮಸ್ಯೆ ಆಗ್ಬಹುದು. ಬಟ್ ಅವರನ್ನ ಸಂಪುಟದಿಂದ ಕೈ ಬಿಟ್ರು ಅವ್ರಿಗೊಂದು ಉತ್ತಮ ಸ್ಥಾನಮಾನ ಬೇರೆ ಕಡೆಯಲ್ಲಿ ಕಲ್ಪಿಸೋದ್ರ ಜೊತೆಗೆ ಅವರನ್ನು ಸಮಾಧಾನ ಪಡಿಸಬೇಕಾಗತ್ತೆ. ಈಗ ಎಲ್ರೂ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಸದ್ಯ ಕಾಂಗ್ರೆಸ್ ನಲ್ಲಿ ಇದೆ. ಹೀಗಾಗಿ ನಿಮ್ಮನ್ನ ಸಚಿವ ಸ್ಥಾನದಿಂದ ಕೈ ಬಿಟ್ರು ನಿಮಗೆ ಇನ್ನೊಂದೇನೋ ಆಪ್ಷನ್ ಕೊಡ್ತೀವಿ ಅಂತ ಅವ್ರಿಗೆ ಮನವರಿಕೆ ಮಾಡಬೇಕಾಗತ್ತೆ. ಯಾರ್ಯಾರನ್ನ ಈ ಸಚಿವ ಸಂಪುಟದಿಂದ ಹೊರಗಿಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಈಗಾಗಲೇ ರಾಜ್ಯ ಉಸ್ತುವಾರಿ ಆಗಮಿಸಿದಂತ ಸಂದರ್ಭದಲ್ಲಿಗೆ ಕಾರ್ಯವೈಖರಿಯ ಬಗ್ಗೆ ರಿಪೋರ್ಟ್ ಕೇಳಿದ್ರು. ನೀವು ಏನೇನ್ ಕೆಲಸ ಮಾಡಿದಿರ ಹೇಳಿ ಅಂತ. ಅನುದಾನಗಳು ಬಿಡುಗಡೆ ಆಗಿದ್ನ ಯಾರ್ಯಾರು ಬಳಕೆ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಬಳಕೆ ಮಾಡ್ಕೊಂಡಿಲ್ಲ, ಕ್ಷೇತ್ರದಲ್ಲಿ ಯಾರು ಹೆಚ್ಚು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ, ಇದೆಲ್ಲದ್ರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಕೇಳಿದ್ರು. ಈ ರಿಪೋರ್ಟ್ ಹೈಕಮಾಂಡ್ ನಾಯಕರ ಕೈ ಸೇರಿದೆ. ಹಾಗಾಗಿ ಆ ರಿಪೋರ್ಟ್ನ ಆಧಾರದ ಮೇಲೆ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯಾರ್ಯಾರು ಮಾಡಿಲ್ಲ ಅದನ್ನ ನೋಡಿಕೊಂಡಿಗೆ ಇಲ್ಲಿ ಕೆಲವರನ್ನ ಸಚಿವ ಸಂಪುಟದಿಂದ ಕೈ ಬಿಡೋ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಸಚಿವ ಸಂಪುಟ ಪುನರಚನೆಯ ವಿಚಾರ ಬಹುದಿನಗಳಿಂದ ಚರ್ಚೆಯಲ್ಲಿ ಇತ್ತು. ಈ ಸಂದರ್ಭದಲ್ಲಿ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನುವಂತ ಒಂದು ಗೊಂದಲ ಕೂಡ ಇತ್ತು. ಬಟ್ ಈಗ ಎಲ್ಲರೂ ಉತ್ಸುಕರಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೊ ಹೇಗೆ ಲೆಕ್ಕಾಚಾರ ಹಾಕಲಾಗತ್ತೆ, ಮಾನದಂಡ ಏನಿರುತ್ತೆ, ಜೊತೆಗೆ ಎಷ್ಟು ಮಟ್ಟಿಗೆ ರಿಸ್ಕ್ ಆಗಬಹುದು ಕಾಂಗ್ರೆಸ್ಗೆ ಇದು?
ನೀತಿ ಈಗಾಗಲೇ ಸರ್ಕಾರ 2 ವರ್ಷಗಳನ್ನ ಪೂರ್ಣಗೊಳಿಸಿರೋದ್ರಿಂದ ಸಂಪುಟ ಪುನಾರಚನೆಯನ್ನ ಮಾಡ್ಬೇಕು, ಕೆಲವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಬಹಳ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಪೂರ್ಣಗೊಳ್ತಾ ಇರೋದ್ರಿಂದ ಸಹಜವಾಗಿ ಸಂಪುಟ ಪುನಾರಚನೆಯನ್ನ ಮಾಡಿ ಹೊಸಬರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ. ಕಳೆದ 1 ವಾರದಿಂದಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಹಾಗೆ ಮುಖ್ಯಮಂತ್ರಿಗಳು ಏಪ್ರಿಲ್ 2ರಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ ಕರ್ನಾಟಕ ಭವನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ. ಈಗಾಗಲೇ ದೆಹಲಿಯಲ್ಲಿ 2 ದಿನಗಳಿಂದ ದೆಹಲಿಯಲ್ಲೇ ಇರುವಂತ DCM DK ಶಿವಕುಮಾರ್ ಕೂಡ AICC ಅಧ್ಯಕ್ಷರನ್ನ ಭೇಟಿ ಮಾಡಿದ್ರು. ಅವರ ಜೊತೆ ಕೂಡ ಸಂಪುಟ ಪುನಾರಚನೆಯನ್ನ ಮಾಡ್ಬೇಕು, ಯಾರು ಕೆಲಸವನ್ನ ಮಾಡ್ತಾ ಇಲ್ಲ, 7-8 ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು, ಪದಾಧಿಕಾರಿಗಳನ್ನ ಬದಲಾವಣೆ ಮಾಡ್ಬೇಕು, ಜಿಲ್ಲಾಧ್ಯಕ್ಷರುಗಳನ್ನ ಬದಲಾವಣೆ ಮಾಡ್ಬೇಕು, ಪಕ್ಷವನ್ನ ಸಂಘಟನೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಖರ್ಗೆ ಅವರು ಕೂಡ ಅದಕ್ಕೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ನಿನ್ನೆ ಲಭ್ಯ ಆಗ್ತಾ ಇದೆ. ಹಾಗಾಗಿ ಈಗ 2ರಂದು ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದ ನಂತರ ರಾಹುಲ್ ಗಾಂಧಿ ಅವರನ್ನ 3ನೇ ತಾರೀಕು ಭೇಟಿ ಮಾಡ್ತಾ ಇದ್ದಾರೆ. ಹಾಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಇಬ್ಬರು ನಾಯಕರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸಂಪುಟ ಪುನಾರಚನೆಯ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಮುಖ್ಯಮಂತ್ರಿಗಳ ಕಡೆಯಿಂದ ಈಗ ಸಿಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಕೂಡ ಸಚಿವರ ಪರ್ಫಾರ್ಮೆನ್ಸ್ ವರದಿಯನ್ನ ಕೇಳಿತ್ತು. KPCC ಕಡೆಯಿಂದಲೂ ಕೂಡ ವರದಿ ಸಲ್ಲಿಕೆಯಾಗಿದೆ. ಹಾಗೆ ಜಿಲ್ಲಾ ಅಧ್ಯಕ್ಷರುಗಳಿಂದಲೂ ಕೂಡ ವರದಿ ಸಲ್ಲಿಕೆಯಾಗಿದೆ. ಸಚಿವರಿಂದಲೂ ಕೂಡ ವರದಿಯನ್ನ ಪಡ್ಕೊಳ್ಳಲಾಗಿದೆ. ಇದನ್ನ ಆಧರಿಸಿ ಯಾರು ಇಲಾಖೆಗೆ ಸಮರ್ಥವಾಗಿ ಕೆಲಸವನ್ನ ಮಾಡಿಲ್ಲ, ಯಾರು ಅನುದಾನವನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ, ಜೊತೆಗೆ ಕಾರ್ಯಕರ್ತರು ಮತ್ತೆ ಪಕ್ಷ ಸಂಘಟನೆಯ ವಿಚಾರದಲ್ಲಿ ಯಾರು ಸಕ್ರಿಯವಾಗಿಲ್ಲ, ಅಂತಹ ಸಚಿವರನ್ನ ಕೈ ಬಿಡುವಂತಹ ನಿರ್ಧಾರಕ್ಕೆ ಈಗ ಹೈಕಮಾಂಡ್ ಕೂಡ ಆಲೆ ಯೋಚನೆಯನ್ನ ಮಾಡಿದೆ ಅನ್ನುವಂತ ಮಾಹಿತಿಗಳಿದೆ. ಹಾಗಾಗಿ ಬಹುತೇಕವಾಗಿ ಮೇ ಕೊನೆಯ ವಾರ ಅಥವಾ ಜೂನ್ ನಲ್ಲಿ ಸಂಪುಟ ಪುನಾರಚನೆ ಆಗೋದು ಬಹುತೇಕ ಫಿಕ್ಸ್ ಅನ್ನುವಂತ ಮಾಹಿತಿಗಳು ಈಗ ಮುಖ್ಯಮಂತ್ರಿಗಳ ವಲಯದಿಂದ ಕೇಳಿ ಬರ್ತಾ ಇದೆ. 7 ಅಥವಾ 9 ಖಾಲಿ ಸಚಿವರನ್ನ ಕೈಬಿಟ್ಟು ಆ ಜಾಗಕ್ಕೆ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡುವಂತಹ ನಿರ್ಧಾರವನ್ನ ಹೈಕಮಾಂಡ್ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡಿದ ನಂತರ ಅಂತಿಮವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಯಾವೆಲ್ಲ ಸಚಿವರನ್ನ ಕೈ ಬಿಡಬಹುದು ಅನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗ್ತಾ ಇದೆ. ಯಾವಾಗ ಹೈಕಮಾಂಡ್ ಮಟ್ಟದಲ್ಲಿ ಇದು ಚರ್ಚೆಗೆ ಬಂತೋ ಆಗಿನಿಂದ ನಮ್ಮನ್ನ ಬಿಡ್ತಾರ, ಯಾರನ್ನ ಕೈ ಬಿಡಬಹುದು ಅನ್ನುವಂತ ಆತಂಕ ಕೆಲವು ಸಚಿವರನ್ನು ಕೂಡ ಈಗಾಗಲೇ ಶುರುವಾಗಿದೆ. ಜೊತೆಗೆ ಹೊಸಬರು ಸಾಕಷ್ಟು ಜನ ಇದ್ದಾರೆ. 4-5 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದಂತವ್ರು ನಮಗೂ ಕೂಡ ಈ ಬಾರಿ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಳೆದ ಬಾರಿ ಚರ್ಚೆಗೆ ಬಂದಂತ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಮಾಡಿದ್ರು. ಸೊ ಅವೆಲ್ಲರಿಗೂ ಕೂಡ ಈ ಬಾರಿ ಹೇಗೆ ಅವಕಾಶವನ್ನ ಮಾಡ್ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಸಿಗ್ತಾ ಇರುವಂತ ಮಾಹಿತಿಗಳ ಪ್ರಕಾರ ಬಹುತೇಕವಾಗಿ ರಹೀಂ ಖಾನ್ ಇರ್ಬೋದು, ಡಿ ಸುಧಾಕರ್, ಇಂತಹ ಸಚಿವರು ಯಾರಿದ್ದಾರೆ ಇವರು ಶರಣಬಸಪ್ಪ ದರ್ಶನಾಪುರ್ ಸೇರಿದಂತೆ ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ, ಇಲಾಖೆಗೆ ನ್ಯಾಯವನ್ನ ಕೊಡ್ತಾ ಇಲ್ಲ. ಆ ಕಡೆ ಪಕ್ಷ ಸಂಘಟನೆಯ ವಿಚಾರದಲ್ಲೂ ಕೂಡ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಹಾಗೆ ತಾಲೂಕು ಮಟ್ಟದ ಅಧ್ಯಕ್ಷರ ಜೊತೆ ಇವರು ಸರಿಯಾಗಿ ಹೊಂದಾಣಿಕೆ ಇಲ್ಲ ಅನ್ನುವಂತಹ ಆರೋಪಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ಅವರನ್ನ ಕೈ ಬಿಡಬಹುದು ಅನ್ನುವಂತ ಚರ್ಚೆಗಳು ಈಗಾಗಲೇ ನಡೀತಾ ಇದೆ. ಅವರ ಜಾಗಕ್ಕೆ ಈ ಬಾರಿ BK ಹರಿಪ್ರಸಾದ್ ಇರ್ಬೋದು, ಬೇಳೂರು ಗೋಪಾಲಕೃಷ್ಣ, ಮಳವಳ್ಳಿ ನರೇಂದ್ರ ಸ್ವಾಮಿ, ಬಂಗಾರಪೇಟೆ ನಾರಾಯಣ ಸ್ವಾಮಿ, ಅಬ್ಬಯ್ಯ ಪ್ರಸಾದ್, ಹಾಗೆ ರೂಪಾ ಶಶಿಧರ್ ಇವರ ಹೆಸರುಗಳು ಕೂಡ ಈಗಾಗಲೇ ಮುನ್ನೆಲೆಗೆ ಬರ್ತಾ ಇದೆ. ಹೊಸದಾಗಿ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು ಇವರು ಅಂತೇಳಿ ಈಗಾಗಲೇ ಚರ್ಚೆಗಳು ಶುರುವಾಗಿದೆ. ಸೊ ಇದೆಲ್ಲದಕ್ಕೂ ಕೂಡ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ನಂತರ ಅಂತಿಮವಾಗಿ ಒಂದು ಕ್ಲಾರಿಫೈ ಸಿಗಲಿದೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.